ಓಹ್ ವೆರಿ ಹಾಟ್ ಹಾಟ್ ಹಿಯರ್. ಎಲ್ಲ ಸ್ವಲ್ಪ ಜಾಗ್ರತೆಯಿಂದ ಬರಬೇಕು. ಬಂಡೆ ಕಲ್ಲು. ಓಹ್ ಗರಂ ಹೈ. ನಮ್ ಕ್ಯಾಗೆ ಅವ್ರಿಗೆ ಇಂಗ್ಲಿಷ್ ಬರಲ್ಲ, ನಮ್ಗೆ ಹಿಂದಿ ಬರಲ್ಲ. ಭಾಸ್ಕರ್ ಜಿ ಇವತ್ತು ನಮ್ಗೆ ಗಾಂಜಾ ಹೊಡಿತಿರುವ ನಶೆಯನ್ನು ಏರ್ಸ್ಕೊಳ್ತಿರುವ ಬಾಬಾಗಳನ್ನು ಕೂಡ ತೋರಿಸ್ಕೊಟ್ರು. ಅದು ವಿಶೇಷ. ಇಲ್ಲಿ ದೇವಸ್ಥಾನದ ಹಿಂದ್ಗಡೆ ಒಂದು ಹೊಳೆ ಇದೆ. ಆ ಹೊಳೆಯಲ್ಲಿ ಅಗ್ನಿಕುಂಡ ಮತ್ತೆ ಸೂರ್ಯಕುಂಡ ಅಂತ ಎರಡು ಬಿಸಿನೀರಿನ ಕುಂಡಗಳಿವೆ ಅಂತೆ. ಅದನ್ನ ನೋಡೋಣ ಇವಾಗ ಬನ್ನಿ. ಅಗ್ನಿಕುಂಡ ಸೂರ್ಯಕುಂಡಕ್ಕಿದ್ದಾರೆ. ಓಕೆ. ಕಡು ಬೇಸಿಗೆ ಆದ್ರಿಂದ ನೀರೇನಿಲ್ಲ, ಎಲ್ಲ ಬತ್ತಿ ಹೋಗಿದೆ. ಅಲ್ಲಿ ಸ್ವಲ್ಪ ಸ್ವಲ್ಪ ನೀರಿದೆ. ಎಲ್ಲ ಸ್ವಲ್ಪ ಜಾಗ್ರತೆಯಿಂದ ಬರಬೇಕು. ಬಂಡೆ ಕಲ್ಲು ಜಾರುತ್ತೆ, ಪಾಚಿ ಎಲ್ಲ ಕಟ್ಟಿದೆ. ಇರೋದು ಅಲ್ಪ ಸ್ವಲ್ಪ ನೀರು. ಅದರಲ್ಲಿ ಪಾಚಿ ಕಟ್ಟಿದೆ. ಪ್ಲೇಸ್ ನೋಡಿ, ಸ್ಥಳ ನೋಡಿ, ಎಷ್ಟು ಪೀಸ್ಫುಲ್ ಆಗಿದೆ ಇದು. ಯಾರ್ಯಾರು ಇಲ್ಲ ಮಾತ್ರ ಕೇಳೋಣ ಅಂತ ಎಲ್ಲಿದೆ ಅಂತ. ಸೂರ್ಯಕುಂಡ ಸಿಗ್ಲಿಲ್ಲ, ಅಗ್ನಿಕುಂಡನೂ ಸಿಗ್ಲಿಲ್ಲ. ಕೇಳೋಣ ಅಂತ ಹೋದ್ರೆ ಯಾರು ಕೂಡ ಇಲ್ಲ ಇಲ್ಲಿ. ನಾವು ಒಬ್ಬನ್ ಬಿಟ್ಟು ಒಂದು ನಾಯಿ ಇದೆ ಇಲ್ಲಿ ಅಷ್ಟೇ. ಇದೊಂದು ನಾಯಿ ನೋಡಿ ಯಾವ ತರ ಕೂತಿದೆ, ಸ್ಟೈಲಿಶ್ ಆಗಿ. ಯೋಗಿ ಕೂತಂಗ್ ಕೂತಿದೆ. ಆಲದ ಮರ ಅಡಿಗಡೆ ತಪಸ್ಸಿಗೆ ಕೂತಂಗ್ ಕೂತಿದೆ. ಹಲೋ, ಹೌ ಆರ್ ಯು? ಖುಷಿ ಆಗಿದೆ. ಕೇಳೋಣ ಅಂತ ಹೋದ್ರೆ ಇಲ್ಲಿ ಯಾರು ಇಲ್ಲ ಮಾರೆ. ಇಲ್ಲಿ ಒಬ್ಬನ್ ಬಿಟ್ಟು ಇಲ್ಲಿ ಅಗ್ನಿಕುಂಡ ಮತ್ತೆ ಸೂರ್ಯಕುಂಡ, ಎರಡು ಕುಂಡದಲ್ಲಿ ಸೂರ್ಯಕುಂಡದಲ್ಲಿ ಮತ್ತು ಬಿಸಿ ಜಾಸ್ತಿ ಅಂತೆ. ಕೈ ಹಾಕಿದ್ರೆ ಸುಟ್ಟೆ ಹೋಗುತ್ತೆ, ಆ ತರ ಬಿಸಿ ಇದೆ ಅಂತೆ. ಅಗ್ನಿಕುಂಡದಲ್ಲಿ ಸ್ವಲ್ಪ ಪರವಾಗಿಲ್ಲ, ಸಾಧಾರಣ ಬಿಸಿ. ಸೊ ಎರಡು ಕುಂಡ ಹೊಳೆ ಮಧ್ಯಭಾಗದಲ್ಲಿ ಇದೆ ಅಂತೆ. ನಂಗೆ ಸಿಗ್ಲಿಲ್ಲ ಅದಿನ್ನು. ಇಲ್ಲಿ ಕೇಳೋಣ ಅಂತೂ ಯಾರು ಇಲ್ಲ. ಸೊ ಎಷ್ಟು ದೂರ ಅಂತ ಹೋಗುದು? ಸುಮಾರು ದೂರ, ಒಂದು ಕಿಲೋಮೀಟರ್ ಬಂದೆ ಈಗ. ಯಾವ್ದು ಬೋರ್ಡ್ ಸೂಚನಾ ಫಲಕ ಕೂಡ ಇಲ್ಲ ಇಲ್ಲಿ. ಎಷ್ಟು ದೂರ ಹೋಗುದು? ಇಲ್ಲಿ ಬರ್ಡ್ ಬಿಸಿಲು, ಯಾರು ಇಲ್ಲ ಇಲ್ಲಿ. ಇಲ್ಲಿ ಎಲ್ಲ ಕಡೆ ಸಣ್ಣ ಸಣ್ಣ ಪಾಟ್ ತರ ಇದೆ, ಕುಂಡ ತರ ಇದೆ, ನೀರು ವಾಟರ್. ಅದೇನೋ ಗೊತ್ತಿಲ್ಲ ಯಾವ್ದಂತ. ಸೂರ್ಯಕುಂಡ ಅಗ್ನಿಕುಂಡ ಯಾವ್ದಂತ ಗೊತ್ತಿಲ್ಲ ಇಲ್ಲಿ. ಇದೆ ಇಲ್ಲಿ, ಕನ್ಫರ್ಮ್ ಗೊತ್ತಿಲ್ಲ ಅದೇ ಅಂತ. ಸೊ ನಾವೀಗ ವಾಪಸ್ ಹೊರಟೆ. ನೋಡೋಣ, ನಮ್ಗೆ ಇಲ್ಲಿ ಯಾರು ಇಲ್ಲ. ಕೇಳೋಣ ಅಂತ ಯಾರು ಇಲ್ಲ ಇಲ್ಲಿ. ನಾವು ಬಂದ್ಬಿಟ್ಟು ಸುಡು ಬಿಸಿಲು ಬೇರೆ. ಸೊ ನಾವು ವಾಪಸ್ ಹೊರಟೆ. ನಿಮ್ಗೆ ಫೋಟೋ ಇದ್ರೆ ನಾನು ಡಿಸ್ಪ್ಲೇ ಮಾಡ್ತೀನಿ, ಫೋಟೋ ಇದ್ರೆ ನಿಮ್ಗೆ ಹಾಕ್ತೀನಿ. ನೋಡೋಣ. ಸಖತ್ ಗಾಳಿ ಬರ್ತಾ ಇದೆ ಇಲ್ಲಿ. ನೀರೇನಿಲ್ಲ, ಅದರಲ್ಲಿ ಸ್ವಲ್ಪ ಸ್ವಲ್ಪ ನೀರಿದೆ. ಸೊ ಇವಿಷ್ಟು ಸೂರ್ಯಕುಂಡ ಮತ್ತು ಅಗ್ನಿಕುಂಡದ ಸ್ಟೋರಿ ಅಂತ ಇಲ್ಲ, ಸಿಗ್ಲೇ ಇಲ್ಲ. ಹಂಗೆ ಕನ್ಫರ್ಮ್ ಯಾವ್ದಂತೂ ಗೊತ್ತಿಲ್ಲ. ಅದು ಯಾವ್ದು ಬೋರ್ಡ್ ಕೂಡ ಇಲ್ಲ. ಸಿಗ್ರೆ ಯಾವ್ದು ಅದೇ ಇರ್ಬೋದು. ಎರಡು ಎಲ್ಲ ಕುಂಡ ತರ ಇತ್ತಪ್ಪ ಇಲ್ಲಿ, ಅದು ಸುಮಾರು ಇತ್ತು. ಯಾವ್ದೇ ಇರ್ಬೋದು. ಸೊ ಅದು ಕತೆ. ಸೊ ಲೆಟ್ಸ್ ಮುಂದಕ್ಕೆ ಹೋಗೋಣ. ನೆಕ್ಸ್ಟ್ ಊಟ ಇದೆ ಅಂತೆ, ಒಳ್ಳೆ ಭೋಜನ. ಆಶ್ರಮದಿಂದ ಒಳ್ಳೆ ಭೋಜನ ಇದೆ ಅಂತೆ. 11 ಗಂಟೆ, ಈಗ 11 ಗಂಟೆ ಆಯ್ತು. 11 ಗಂಟೆಯಿಂದ 1:15 ತನಕ ಇದೆ. ಎಸ್, ಮುಂದಕ್ಕೆ ಹೋಗೋಣ. ರೈಟ್, ಮುಂದಕ್ಕೆ ಹೋಗೋಣ. ಅಗ್ನಿಕುಂಡ ಮತ್ತೆ ಸೂರ್ಯಕುಂಡ ನೋಡಕ್ ಹೋಗ್ತಾ ಇದ್ದೀವಿ. ಸಂಜೆ ಮೇಲೆ. ಮಧ್ಯಾಹ್ನ ಹೋಗಿದ್ದೆ, ಸಿಗ್ಲಿಲ್ಲ. ಇವಾಗ ಒಬ್ಬರ ಪರಿಚಯ, ಇಲ್ಲೇ ಒಬ್ಬರ ಗೈಡ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಭಾಸ್ಕರ್ ಅಂತ ಅವ್ರ ಹೆಸರು. ಇಲ್ಲೇ ಆಶ್ರಮದಲ್ಲಿ ಸೇವೆ ಮಾಡ್ತಾರೆ. ಅವ್ರು ನಮ್ಗೆ ತೋರಿಸ್ತಾರೆ, ಅವ್ರು ಗೈಡ್ ಮಾಡ್ತಾರೆ ನಮ್ಗೆ. ಇವಾಗ ಮಧ್ಯಾಹ್ನ ಹೋದೆ, ಎಲ್ಲ ಸಿಗ್ಲಿಲ್ಲ. ಸೂರ್ಯಕುಂಡ ಮತ್ತೆ ಅಗ್ನಿಕುಂಡ ನೋಡೋಣ. ಇವರು ಇವಾಗ ತೋರಿಸ್ತಾರೆ ನಮ್ಗೆ. ಕಿತ್ನಾ ದೂರ ಸಮೀಪ್? 1 घंटे में राउंड मार के आएगा. 1 घंटे? 1 घंटे में आएगा. सबका किधर है? सूर्यकुंड, अग्निकुंड, रामकुंड, सीताकुंड, रामकुंड, सीताकुंड, अनुसय कुंड, ಎವ್ರಿಥಿಂಗ್ ವಾಟರ್. ನಮ್ಮ ಜೊತೆ ಈಗ ಒಂದು ನಾಯಿ ಕೂಡ ಜಾಯ್ನ್ ಆಯ್ತು ಗೈಡ್ ಮಾಡಕ್ಕೆ. ಮಳೆಯ ಚಾಯ್ನೇ ಇಲ್ಲ. ಎಲ್ಲ ಬರ್ಡ್ ಭೂಮಿ ತರ ತೋರ್ತಾ ಇದೆ. ಎಲ್ಲ ಒಣಗೋಗಿ. ನೋ ರೈನ್ ಫ್ರಮ್ ಲಾಸ್ಟ್ ಮಂತ್. ಭಾಸ್ಕರ್ ಜಿ, ನೋ ರೈನ್. ಅವ್ರಿಗೆ ಇಂಗ್ಲಿಷ್ ಬರಲ್ಲ, ನಮ್ಗೆ ಹಿಂದಿ ಬರಲ್ಲ. ಮಳೆ ಇಲ್ವ ಅಂತ ಕೇಳ್ರೆ ಅಂತದ ಹೇಳ್ರಪ್ಪ. ಅಚ್ಚಾ, ಓ ಹಣ್ಣು ಕೊಟ್ರು ಇವರು. ನೇರಳೆ, ಜಂಬೂ ನೇರಳೆ. ಸೂಪರ್ ಸ್ವೀಟ್. The big one is there, right? Big one. Kerala.
ಎಲ್ಲ ತುಂಬಾ ನೇರಳೆ ಇದೆ, ಹೇರಳವಾದ ನೇರಳೆ ಹಣ್ಣು. बहुत स्वीट है और है ಜಂಬು ನೇರಳೆ ಎಷ್ಟೊಂದು ಗಿಡ ಇದೆ ನೋಡಿ ಇಲ್ಲಿ, ಎಲ್ಲ ಜಂಬು ನೇರಳೆ ಹೇರಳವಾಗಿದೆ, ಒಳ್ಳೆ ಸ್ವೀಟ್ ಆಗಿದೆ ಮಾತ್ರ, ಸಖತ್ ಸ್ವೀಟ್ ಆಗಿದೆ. ಇದನ್ನ ಹೋಗಿ ಮಾರೋದು ಅವರು, ಬೀದಿಯಲ್ಲಿ ತಗೊಂಡು ಇದನ್ನ ತಗೊಂಡು ಹೋಗಿ ಮಾರ್ತಾರೆ. ಸಣ್ಣ ರಿವರ್ ಕ್ರಾಸಿಂಗ್ ಇದೆ ಇಲ್ಲಿ ಬಂಡೆಕಲ್ ಮಧ್ಯ. रिवर का नाम क्या है? नदी का नाम ಕಾಂಸಾ ನದಿ, ತಾನ್ಸಾ ನದಿ. ಸ್ನೇಹಿತರೆ, ಇದು ನದಿಯ ಹೆಸರು ತಾನ್ಸಾ ಅಂತೆ, ತಾನ್ಸಾ. ಮಧ್ಯಾಹ್ನ ಇಲ್ಲಿ ತನಕ ಬಂದಿದ್ದೆ ನಾನು, ಇಲ್ಲಿ ತನಕ ಬಂದು ವಾಪಸ್ ಹೋಗಿದ್ದು, ಏನಿಲ್ಲ ಅಂತ ಇರ್ಬೇಕಾ. ಹೇ ಕ್ಯಾ ಹೇ? ದತ್ತಕುಂಡ. ಓ ಅಚ್ಚ, ದತ್ತಕುಂಡ ಅಂತೆ ಇದು. ಹೇಳಿ, ಪಡ್ಕೊಡು ಐ ಡ್ರಿಂಕ್. ಬನ್ನಿ ಕುಡಿಯೋಣ. ದತ್ತಕುಂಡ, ದತ್ತ ತೀರ್ಥ. ಓಹ್, ವೆರಿ ಹಾಟ್ ಹಿಯರ್. ತುಂಬಾ ಬಿಸಿಯಾಗಿದೆ ಇದು, ಅದ್ಭುತ. ತುಂಬಾ ಒಳ್ಳೆ ಕಷಾಯ ತೀರ್ಥ ತರ ಇದೆ, ಬಿಸಿಯಾಗಿದೆ. ದತ್ತಕುಂಡ ಅಂತೆ ಅದು. ನೋಡೋಣ ಮುಂದೆ ಹೋಗೋಣ. ಒಂದಿಷ್ಟು ಕುಂಡಗಳಿವೆ. ಮಧ್ಯಾಹ್ನ ಇಲ್ಲಿ ತನಕ ಬಂದಿದ್ದೆ, ಒಂದು ನಾಯಿ ಮಲಗಿತ್ತು ಅಲ್ಲಿ. ಅಂದ್ಕೊಂಡಿದ್ದೆ ಇದೇನು ಇರ್ಬೇಕು, ಇದೇನು ವಿಶೇಷತೆ ಇರಬೇಕು ಅಂತ. ಅವ್ರು ಹೇಳಿದ್ರು ದತ್ತಕುಂಡ ಅಂತ. ಇವಾಗ ದತ್ತ ಅಂದ್ರೆ ಅಲ್ಲಿ ಒಂದಿಷ್ಟು ನಾಯಿಗಳು ಇದ್ದೇ ಇರ್ತವೆ. ಕ್ಯಾ ಮಂದಿರ್? ಪಾತಾಲ್ ವಾಲಾ ಸ್ವಾಮಿ ಪಾತಾಲ್ ಬಾಬಾ ಸಮಾಧಿ ಬಸ್ ನೋಡಿ, ಪಾತಾಳ ಬಾಬಾ ಸ್ವಾಮಿ समाधि स्थल. क्या नित्यानंद स्वामी का शिष्य? ओके, अच्छा. दर्शनाधर शिष्य सालिग्राम. ಓಕೆ, ಜೀವ ಸಮಾಧಿ. ಆ ಕಡೆ ತುಂಬಾ ಅದ್ಭುತವಾದ ಸನ್ಸೆಟ್ ಆಗ್ತಾ ಇದೆ. ಮಹಾರಾಷ್ಟ್ರ. ರಾಮ ಲಕ್ಷ್ಮಣ್ ಸೀತಾ. ಹೆವಿ ಹಾಟ್ ವಾಟರ್. ಅಚ್ಚಾ. ಸ್ನೇಹಿತರೆ, ಸಿಕ್ಕಾಬಟ್ಟೆ ಹಾಟ್ ವಾಟರ್ ಕುಂಡಗಳಿದ್ದಾವೆ ಇಲ್ಲಿ, ಬಿಸಿ ನೀರಿನ ಕುಂಡಗಳು ಕಂಡದಲ್ಲೇ ಇದ್ದಾವೆ. ಒಂದೊಂದಕ್ಕೂ ಒಂದೊಂದು ಹೆಸರು ಇದೆ, ಎಲ್ಲ ಹೆಸರು ಅವ್ರಿಗೆ ಗೊತ್ತಿಲ್ಲ ಅಂತೆ. ರಾಮ ಲಕ್ಷ್ಮಣ ಸೀತಾ ಕುಂಡ ಅದನ್ನ ನೋಡ್ಕೊಂಡು ಬಂದ್ವಿ. ಅನುಸೂಯ ಕುಂಡ ಎಲ್ಲ ನೋಡ್ಬೇಕು, ಅಗ್ನಿಕುಂಡ, ಸೂರ್ಯಕುಂಡ ಎಲ್ಲ ಇದ್ದಾವಂತೆ. ಸೊ ಒಂದೊಂದೇ ನೋಡ್ಕೊಂಡು ಬರೋಣ, ಸಾಧ್ಯವಾದಷ್ಟು ಕವರ್ ಮಾಡೋಣ. ಆ ಕಡೆ ನೋಡಿ ವ್ಯೂ, ಸನ್ಸೆಟ್ ವ್ಯೂ. ಕಡೆ ಒಂದು ಬೆಟ್ಟ ಇದೆ. ಸಂಜೆ ಮೇಲೆ ಬಂದಿದ್ದು ಒಳ್ಳೆ ಆಯ್ತು. ಮಧ್ಯಾಹ್ನ ಬಂದಿದ್ರೆ ಇಲ್ಲಿ ಬಿಸಿಲಿಗೆ ಈ ಬಂಡೆಕಲ್ಲಲ್ಲಿ ನಿಲ್ಲಕ್ಕೆ ಸಾಧ್ಯ ಇಲ್ಲ. ಆ ಥರ ಬಿಸಿಲಿತ್ತು, ನಿಲ್ಲಕ್ಕೆ ಸಾಧ್ಯವಿಲ್ಲ. ಸಂಜೆ ಮೇಲೆ ಸ್ವಲ್ಪ ಕೂಲ್ ಇದೆ, ಬಿಸಿಲೆಲ್ಲ ಹೋಗಿ ಯಾವುದು ಕುಂಡ ಬಂತೀಗ. ಯಾವ ಕುಂಡ ನೋಡಿ ಸ್ನೇಹಿತರೆ, ಅಗ್ನಿಕುಂಡ ಅಂತ ಇದು. ಬಹುತ್ ಹಾಟ್ ಹೇ. ಅಗ್ನಿಕುಂಡ ತೀರ್ಥ ಸೇವನೆ ಮಾಡೋಣ. ಓ ಗರಂ ಹೈ. ಬಹುತ್ ಗರಂ. ಅಚ್ಚಾ. ನೋಡಿ ಸ್ನೇಹಿತರೆ, ಸಿಕ್ಕಾಪಟ್ಟೆ ಬಿಸಿ ಇದೆ ಮಾತ್ರ ಇದು ಅಗ್ನಿಕುಂಡದ ಪಾನಿ. ವಿಸ್ಮಯ ಅಂದ್ರೆ ಏತೋ ಉದ್ಭವ ಅಲ್ಲಿಂದ ಅದು ಉದ್ಭವ ಆಗ್ತಾ ಇದೆ. ಅದ್ಭುತ ಮಾತ್ರ ಇದು, ಅದ್ಭುತ ಇದು ಮಾತ್ರ. ಸೊ ಮಳೆಗಾಲದಲ್ಲಿ ಇದು ಫುಲ್ ವಾಟರ್, ಇಲ್ಲೆಲ್ಲ ನೀರು ಭರ್ತಿ ಆಗುತ್ತಂತೆ ಪೂರ್ತಿ. ಇಲ್ಲೆಲ್ಲ ಬರಕ್ಕಾಗಲ್ಲ, ವೈಶಾಖ ಆದ್ರಿಂದ ಈಗ ಬರ್ಬೋದು. ಇಲ್ಲಿ ಮಳೆಗಾಲ ಅಂದ್ರೆ ಫುಲ್ ತುಂಬಿ ಹೋಗುತ್ತೆ ನೀರು. ಸೊ ಅಗ್ನಿಕುಂಡ ನೋಡ್ಕೊಂಡು ಬಂದ್ವಿ. ಈಗ ಸಿಕ್ಕಾಪಟ್ಟೆ ಬಿಸಿ ಇದೆ. ಇನ್ನು ಸೂರ್ಯಕುಂಡ ಅಂತ ಇದೆ, ಅದು ಇನ್ನೂ ಬಿಸಿ ಇದೆ ಅಂತೆ. ಕೈ ಹಾಕಕ್ಕಾಗಲ್ಲ, ಆ ತರ ಬಿಸಿ. ಸುಟ್ಟು ಹೋಗುವ ಸಾಧ್ಯತೆ ಇದೆ ಅಂತೆ, ಅಷ್ಟು ಬಿಸಿ ಇದೆ ಅಂತೆ ಸೂರ್ಯಕುಂಡದಲ್ಲಿ. ಗರಂ ಪಾನಿ ನೋಡಿ, ಮಕ್ಕಳೆಲ್ಲ ಸಾಯಂಕಾಲ ಸ್ನಾನ ಮಾಡ್ತಿರೋದು. ಉಳ್ಕೊಂಡವನೆ. ಯಾವ ಕುಂಡ ನಾಮ್
क्या है अनुसे कुंड एंजॉय नाम क्या है हाईवे हाईवे नाम हाय भाई नासिक नहीं सूरत समृद्धि महामार्ग समृद्धि महामार्ग किधर मिलते हैं ये गुजरात से लेके पुणे तक ओ हाईवे हाईवे अहमदाबाद से निकला हाँ हाँ सीधा पुणे पूर्ण कंप्लीट है ओके ರೋಡ್ ಕಂಪ್ಲೀಟೆಡ್ नहीं अभी चालू हो गया ಚಾಲು हो गया हाँ। ನೋಡಿ ಲ್ಯಾಂಡ್ಸ್ಕೇಪ್ ನೋಡಿ ಇಲ್ಲಿ ಮಹಾರಾಷ್ಟ್ರದ್ದು ये रुपये ಅದ್ಭುತವಾಗಿದೆ ಇದು ಇದು ಅನುಸೂಯ ಕುಂಡ ಇದೆ ಅಂತೆ ಇದೊಂದು ಕುಂಡ ಇದೆ ಅಂತೆ ಅಲ್ಲಿ ಲೇಡೀಸ್ ಮಾತ್ರ ಅಲೋ ಇದೆ ಅಂತೆ ಜೆಂಟ್ಸಿಗೆ ಅಲೋ ಇಲ್ಲ So ನಾವು ಸೀದಾ ಬರೋಣ ಇದು ಅನುಸೂಯ ಕುಂಡ ನೋಡಿ ಸ್ನೇಹಿತರೆ ಇದು ಅನುಸೂಯ ಕುಂಡ ಅಂತೆ ಅಗ್ನಿಕುಂಡಕ್ಕೆ ಕಂಪೇರ್ ಮಾಡಿದ್ರೆ ಇದು ಅಷ್ಟೊಂದು ಬಿಸಿ ಇಲ್ಲ ನೋಡಿ ಅವರು ಸ್ವೀಟ್ ಜಾಂಬೂನನ್ನು ಕೊಯ್ತಾ ಇದ್ದಾರೆ ಸ್ವೀಟ್ ಹಣ್ಣು कौन टेस्ट टेस्ट है ಥ್ಯಾಂಕ್ ಯು ಒಳ್ಳೆ ಇದೆ ಹಣ್ಣು ಎಷ್ಟೊಂದು ತೀರ್ಥಕುಂಡಗಳು ಎಷ್ಟೊಂದು ದೇವಸ್ಥಾನಗಳು ಓ ಮೈ ಗಾಡ್ ನೋಡಿ ನೋಡಿ ಸಾಕಾಗುತ್ತೆ ಕ್ಯಾ ಪುಷ್ಪ पुष्प का नाम इसमें शिवलिंग ಶಿವಲಿಂಗ್ ये देख Oh, इसका yeah, शिवलिंग ಈ ಗ್ರಾಮದಲ್ಲಿ ಗಡಿ ಗಡಿಗೂ ಒಂದೊಂದು ತೀರ್ಥಕುಂಡಗಳಿವೆ ಲಕ್ಕಿ ಅಂತಾನೆ ಪುಣ್ಯವಂತರ ಅಂತ ಹೇಳ್ಬೇಕು ಈ ಗ್ರಾಮದ ಜನರು ದಿವಸ ಇವರಿಗೆ ತೀರ್ಥ ಸ್ನಾನ ಮಾಡುವಂತ ಸೌಭಾಗ್ಯ ಅದು ಬಿಸಿ ನೀರು ಯಾರಿಗುಂಟು ಯಾರಿಗಿಲ್ಲ ಈ ಗ್ರಾಮದಲ್ಲೆಲ್ಲ ಬಿಸಿನೀರು ಕಾಯಿಸೋದು ಬೇಡ ಬಿಸಿನೀರು ಕಾಯಿಸೋ ಕೆಲಸ ಇಲ್ಲ ಹೋಗಿ ಕುಂಡದಲ್ಲಿ ಹೋಗಿ ಮಿನ್ಕೊಂಡು ಬಂದ್ರೆ ಆಯ್ತು ಅಚ್ಚಾತ ಲಕ್ಕಿ ಪೀಪಲ್ ಲಕ್ಕಿ ಪೀಪಲ್ ಲಕ್ಕಿ ಪೀಪಲ್ ವಾಟ್ ದೇ ಸೇವನ್ ಗಾಂಜಾ हाँ गांजा गांजा या ಅಲ್ಲೊಂದ್ ಸ್ವಲ್ಪ ಬಾಬಾ ಸಿದ್ದಿದ್ರು ಫುಲ್ ರೆಡಿ ಮಾಡ್ಕೊಂತಿದ್ರು ಗಾಂಜಾ ನಶೆ ನಶೆ ನಶೆಗ ನೈಟ್ ಟೈಮ್ ದೇ ನಶೆ ದೇ ಗಿವಿಂಗ್ ಅದರ್ ಪೀಪಲ್ ಯು ಡಿಂಟ್ ಟೇಕ್ ನಶೆ ಐ ಒಂದಿಷ್ಟು ಬಾಬಾಗಳಿದ್ದಿದ್ರು ನಶೆಯಲ್ಲಿ ನಶೆಗೆ ತಯಾರು ಮಾಡ್ತಿದ್ರು ನೋಡ್ಕೊಂಡು ಬಂದೆ ಅಷ್ಟೇ ಇಷ್ಟೆಲ್ಲ ಕುಂಡಗಳು ನೋಡಿದ್ವಿ ಅಲ್ಲ ಅದು ತುಂಬಾ ಬಿಸಿ ಅಂದ್ರೆ ಅದು ಅಗ್ನಿಕುಂಡ ಅಂತೆ ನಾ ಅನ್ಕೊಂಡಿದ್ದೆ ಸೂರ್ಯಕುಂಡ ಅವ್ರೆ ಬೆಳಿಗ್ಗೆ ಹೇಳಿದ್ರು ಸೂರ್ಯಕುಂಡ ಅಂತ ಒಬ್ರು ಸೂರ್ಯಕುಂಡ ಅಲ್ಲ ಅಂತೆ ಅಗ್ನಿಕುಂಡ ತುಂಬಾ ಬಿಸಿ ಅಂತೆ ಅದು ನೋಡಿದೆ ಇವಾಗ ಸಿಕ್ಕಾಬಟ್ಟೆ ಬಿಸಿ ಇತ್ತು ಹಾಗೆ ಸ್ನಾನ ಮಾಡೋಕ್ಕಾಗಲ್ಲ ನೀವು ಡೈರೆಕ್ಟಾಗಿ ಸ್ನಾನ ಮಾಡೋಕ್ಕಾಗಲ್ಲ ತಣ್ಣೀರ ಜೊತೆ ಮಿಕ್ಸ್ ಮಾಡ್ಕೊಂಡೇ ಮಾಡಬೇಕು ಇಷ್ಟು ಬಿಸಿ ಇದೆ ಅಗ್ನಿಕುಂಡದಲ್ಲಿ ಸೊ ಮಹಾರಾಷ್ಟ್ರ ನೈಸ್ ವ್ಯೂ ಲ್ಯಾಂಡ್ಸ್ಕೇಪ್ ನೋಡಿ ವಿಶಾಲವಾದ ಪ್ರದೇಶ ಕಿತ್ತು ಹೋದ ರೋಡ್ಗಳು ಮೇನ್ ಪ್ರಾಬ್ಲಮ್ ಎಲ್ಲ ಕಡೆ ಕಿತ್ತು ಹೋಗಿದೆ ರೋಡ್ ಎಲ್ಲ ಕಡೆ ರಿಪೇರಿ ಬೈಕ್ ರೈಡ್ ಮಾಡೋಕ್ಕಂತೂ ಸಾಕು ಹಿಡ್ದೋದ ಈ ಧೂಳು ಒಂದ್ ಕಡೆ ನೋಡಿ ಯಾವ ತರ ಧೂಳು ಹೋಗುತ್ತೆ ಅಲ್ಲಿ ಧನ್ಯವಾದ ಭಾಸ್ಕರ್ ಜಿ ತುಂಬಾ ಸಹಾಯ ಮಾಡ್ತಾರೆ ನಮಗೆ ಎಲ್ಲ ಕಡೆ ಕರ್ಕೊಂಡು ಹೋದ್ರು ಟ್ರಕ್ ಹೋದ್ರೆ ಆ ತರ ಧೂಳು ಅಚ್ಚಾ ಲ್ಯಾಂಡ್ಸ್ಕೇಪ್ ಮಾತ್ರ ನೋಡಿದ್ರೆ ಖುಷಿ ಆಗುತ್ತೆ ಎಷ್ಟು ವಿಶಾಲವಾಗಿದೆ ದೂರದಲ್ಲಿ ಒಂದೊಂದು ಬೆಟ್ಟಗಳು ಅಲ್ಲಲ್ಲಿ ಮೋಡಗಳು ಆ ಕಡೆ ಸೂರ್ಯಾಸ್ತಮಾನ ಆಗ್ತಾ ಇದೆ ರೋಡ್ ಒಂದು ಸರಿ ಇಲ್ಲ ಎಲ್ಕೊಂಡ್ರು ಧೂಳ್ಮಯ ಹಾರಿ ಹೋಯ್ತು ಪೂರ ಸೊ ಈ ವಿಡಿಯೋನ ಇಲ್ಲೇ ಮುಗಿಸ್ತೀವಿ ಇವತ್ತಿಗೆ ಆಯ್ತು ಎಲ್ಲ ಕೊಂಡು ನೋಡ್ಕೊಂಡ್ವಿ ಸೂರ್ಯಕುಂಡ ಇಲ್ಲಿಂದ 3 ಕಿಲೋಮೀಟರ್ ಇದೆ ಅಂತೆ ವಜ್ರೇಶ್ವರಿ ದೇವಸ್ಥಾನ ಇದೆಯಲ್ಲ ಹೋದ್ವಿ ಅಲ್ಲ ಅಲ್ಲಿ ಬರುತ್ತಂತೆ 3 ಕಿಲೋಮೀಟರ್ ಸೊ ಇಲ್ಲಿಗೆ ಎಲ್ಲ ಕುಂಡಗಳು ಮುಗೀತು ಈಗ ವಾಪಸ್ ಗಣೇಶ್ಪುರಿ ಸಾಲಿಗ್ರಾಮ ಕುಂಡಗಳ ಕಥೆ ಎಲ್ಲ ಮುಗೀತು ಸೊ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೆ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್ ಫ್ರಮ್ ಗಣೇಶ್ಪುರಿ